ಹಾಂ ಸರ್, ಓಕೆ ಎಕ್ಸ್ಟೆನ್ಷನಲ್ ಸರ್ವಿಸು ಓಕೆ ಒಪ್ಕೋತೀವಿ, ಇಲ್ಲ ಅಂತಲ್ಲ. ಆದರೆ ನೌಕರನ ಶೋಷಣೆ ಮಾಡಿದಂಗೆ ಆಗುತ್ತೆ ಅದು 12 ಅವರ್ ಕೆಲಸ ಮಾಡಿಸಿದ್ರೆ. ಈಗ 4 ಅವರಿಗೆ ಮಳವಳ್ಳಿಯಿಂದ ಬರ್ತಾರೆ, ಅವ್ರು 4 ಅವರ್ ಗ್ಯಾಪಲ್ಲಿ ಎಲ್ಲಿ ಹೋಗಿ ಬರ್ತಾರೆ ಸರ್? ಮಳವಳ್ಳಿಗೆ ಹೋಗಿ ಬರೋಕ್ಕಾಗತ್ತಾ? ಈಗ ನಮ್ಗೆ ಗೈಡ್ಲೈನ್ಸ್ ಏನಿದೆ ಅದು ಪ್ರಾಬ್ಲಮ್ ಮಾಡ್ತೀವಿ. ಆ ಥರ ಏನಾದ್ರು ಕಾರ್ಮಿಕ ಕಾಯ್ದೆ ಇಟ್ಬಿಟ್ಟು ಏನಿದ್ರೆ ಡಾಕ್ಟರ್ಸ್ಗಳಿಗೆ ಅಥವಾ ನಾವು ಮಾಡ್ತೀವಿ, ಡಾಕ್ಟರ್ಸ್ಗಳು ಮಾಡ್ತೀವಿ, ಎಲ್ಲರೂ ಮಾಡ್ತೀವಿ. ಅದು ಆಸ್ಪತ್ರೆಗೆ ಬೇರೆ ಇರ್ತದೆ, ಅದು ನೋಡ್ಬಿಟ್ಟು ನಾವು ನೋಡ್ತೀವಿ. ಬೇಕಾದ್ರೆ ಆ ಥರ ಇದ್ರೆ ಅಲ್ಲಲ್ಲ, ಈಗ ಬೇಕಾದ್ರೆ ನೀವು 12ರಿಂದ 8 ಹಾಕೊಳ್ಳಿ ಸರ್, ತೊಂದರೆ ಇಲ್ಲ. ಬಟ್ ಬೆಳಗ್ಗೆ 8 ಗಂಟೆ ನಮ್ಗೆ ನಮ್ಮ ಆಸ್ಪತ್ರೆ ಬಗ್ಗೆ ನೋಡ್ಬೇಕಾಗುತ್ತೆ. ನಾವು ಅದನ್ನ ನಾವು ಕಾರ್ಮಿಕ ಇಲಾಖೆಯವ್ರಿಗೆ ಅವ್ರು ಏನ್ ಹೇಳ್ತಾರೆ, ನಮ್ದು ಆಸ್ಪತ್ರೆ ಮತ್ತೆ ಇದು ನಮ್ಮ ಸೆಕ್ರೆಟರಿ ಅವರೆಲ್ಲ ಅಲ್ಲಿ ಏನೇನು ಬರ್ತದೆ ಅದ್ರ ಬಗ್ಗೆ. ಈಗ ಸರ್ ಒಂದು ಕೆಲಸ ನಾವು ಲಿಖಿತವಾಗಿ ಕೊಡ್ತೀನಿ, ನೀವು ವಿಂಬರ ಕೊಡ್ತೀರಾ, ಎಂಡೋಸ್ಮೆಂಟ್ ಕೊಡ್ತೀರಾ? ನಾವು ಕೊಡೋದ್ರಲ್ಲಿ ನಮ್ಮ ಲೇಬರ್ ಇದನ್ನ ನೋಡ್ಬಿಟ್ಟು ಕೊಡ್ತೀವಿ ನಾವು. ಅಲ್ಲಲ್ಲ, ನೀವು ಎಂಡೋಸ್ಮೆಂಟ್ ಕೊಡಿ, ಹಿಂಗೆ ನಮ್ಗೆ ಅವಕಾಶ ಇದೆ. ನೀವು ಇದು ಮಾಡೋದು ಹೊರಗೊತ್ತಿ, ನಾವು ಯಾರು ತಗೊಂಡದ್ದು ಅವ್ರು ಕೇಳ್ಬೇಕಷ್ಟೇ. ನೀವು ಓನರ್ಗೆ ನಮಗೆ ಕೇಳಿ ಓನರ್ ಹತ್ರ ಓನರ್ ಕಳ್ಸ್ಕೊಡಿ, ನಾವು ಮಾತಾಡ್ತೀವಿ. ಓನರ್ ಅಲ್ಲ, ನಾವು ಇಲಾಖೆ ಪ್ರಮುಖರ ಹತ್ರನೇ ಮಾತಾಡ್ಬೇಕಲ್ಲ, ನೀವೇ ಎಲ್ಲ ಡ್ಯೂಟಿ ಹಾಕೋದು. ನಾವು ಇಲಾಖೆ ಪ್ರಮುಖರ ಗತೆ ನಮಗೇನೋ ನಮ್ಗೆ ಇಷ್ಟು ಸರ್ವಿಸ್ ಬೇಕಂತ ನಾವು ಕೇಳ್ತೇವೆ ಅಷ್ಟೇ ಸರ್. ಈಗ ನಾವು ಸರ್ ಇದನ್ನ ಮಂಡೇ ವಿಶೇಷವಾಗಿ ಬಂದಿಲ್ಲ, ಹಾಸನಲ್ಲಿ ಇದೇ ಸಮಸ್ಯೆ ಆಗಿತ್ತು, ಡೈರೆಕ್ಟ್ ರೆಸ್ಪಾನ್ಸಿ ಚೇಂಜ್ ಮಾಡಿದ್ದಾರೆ. ನೀವು ಚೇಂಜ್ ಮಾಡಿಕೊಟ್ರೆ ನಾವು ಕಾರ್ಮಿಕ ಇಲಾಖೆಗೆ ಹೋಗೋದು ತಪ್ಪುತ್ತಲ್ಲ. ಈಗ ನಾವು ಹಾಸನ ಡೈರೆಕ್ಟರ್ ಹತ್ರ ಮಾತಾಡ್ತೇವೆ, ಏನಂತ ಕೇಳ್ತೀನಿ, ಮುಂದುವರಿತೀನಿ. ಆಯ್ತು, ಮಾತಾಡಿ, ರಾಜಣ್ಣ ಅವ್ರ ಹತ್ರ ಮಾತಾಡಿ, ಹಾಸನ ಡೈರೆಕ್ಟರ್ ಹತ್ರ. ಮತ್ತೆ ಕೊಡಗು ಡೈರೆಕ್ಟರ್ ಹತ್ರನೂ ಮಾತಾಡಿ, ಕೊಡಗುನು ಚೇಂಜ್ ಆಗಿದೆ. ಆಯ್ತು, ಚೇಂಜ್ ಆದ್ರೆ ನಾವು ಬದಲಾವಣೆ ಮಾಡಿ ಅವರಲ್ಲಿ ನಾವು ಸಮಸ್ಯೆ 12 ಮತ್ತೆ ಅವ್ರಿಗೆ ಸರ್ ಏನೋ ಊಟ ಮಾಡೋದಾಗ್ಲಿ ಅಥವಾ ರೆಸ್ಟ್ ರೂಮ್ಗಾಗ್ಲಿ ಆ ಥರ ಕೊಠಡಿಗಳ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ ಜಾಗ ಕಡಿಮೆ ಇದೆ, ಈಗ ಕಾಯ್ತಾ ಇದೀವಿ. ಎಲ್ಲ ಇದ್ರೆ ನಾವು ಮಾಡ್ಕೊಡ್ತೀವಿ, ಜಾಗ ಬಂದು ಎಲ್ಲ ಸರಿಯಾಗಿದ್ರೆ ಮಾಡಿಸ್ಕೊಡ್ತೀವಿ. ದಯಮಾಡಿ ಮಾಡ್ಕೊಡಿ ಸರ್, ಯಾಕೆಂದ್ರೆ ಅದು ಆದೇಶ ಅನ್ನೋಕ್ಕಿಂತ ಮಾನವೀಯತೆ ಫಸ್ಟ್ ಇಂಪಾರ್ಟೆಂಟ್ ಅಲ್ಲ ಸರ್. ನಾವು ಮಾನವತೆಯಿಂದ ಅವರು ಎಲ್ಲಿ ಇರ್ತಾರೆ, ಏನಿಲ್ಲ ಸುಮ್ಮನೆ ಎಲ್ಲ ಕೊಡ್ತೀವಿ, ಅವ್ರು ಕುತ್ಕೊಂಡು ಮಾಡ್ತಾರೆ, ಡಾಕ್ಟರ್ ಮಾಡ್ತಾರೆ, ಅವ್ರು ಸುಮ್ಮನೆ ಕಂಪ್ಲೇಂಟ್ ಮಾಡ್ಕೊಂಡು ಮಾಡ್ತಾರೆ. ನಾವು ಅವಕಾಶ ಮಾಡ್ಕೊಡ್ತೇವೆ. ಅಲ್ಲ, ಅವಕಾಶ ಮಾಡಿಕೊಟ್ರೆ ಒಳ್ಳೇದಲ್ಲ ಸರ್. ನಾನು ಹೇಳ್ತೇನಲ್ಲ ಫಸ್ಟ್ ಮಾನವೀಯತೆ. ನಾ ಇಲ್ಲ ಅಂತ ಹೇಳ್ತಿದ್ದೀನ. ಈಗ ನಮಗೆ ಜಾಗ ಇಲ್ಲದ್ರಿಂದ ಸಾಕ ಸಮಸ್ಯೆಗಳ ಪೇಷಂಟ್ಗಳಿಗೆ ಸರಿಯಾಗಿ ಇದಾಗ್ತಾ ಇಲ್ಲ. ಅದಕ್ಕೋಸ್ಕರ ಜಾಗ ಬಂದ್ರೆ ನಾವು ಮಾಡ್ಕೊಡ್ತೀವಿ, ಅದಕ್ಕೆ ಒಂದು ಸಪ್ರೇಟ್ ಮಾಡೋಣ ಸರ್. ದಯಮಾಡಿ 12 ಹಾಫ್ ಡ್ಯೂಟಿನ ಮೊದಲು ಕ್ಯಾನ್ಸಲ್ ಮಾಡಿ. ಅದು ಆಧುನಿಕ ಕಾಲದ ಜೀತ ಪದ್ಧತಿ, ಅದು ಮಾಡ್ಸಂಗೆ ಇಲ್ಲ, ನಿಮ್ಗೆ ಅವಕಾಶ ಇಲ್ಲ. ಅದು ಕೇಸ್ ಹೋದ್ರೆ ಬೇರೆ ಬೇರೆ ಪರಿಣಾಮ ಆಗುತ್ತೆ. ಇದನ್ನ ಹಾಸನಲ್ಲಿ ಕೂಡ ಮನವರಿಕೆ ಮಾಡಿದ ತಕ್ಷಣ ಈ ವಿತಿನ್ 2 ಡೇಸಲ್ಲಿ ಚೇಂಜ್ ಮಾಡಿದ್ದಾರೆ. ಅದೇನಿದೆ ನೋಡೋಣ ಬಿಡಿ, ನೀವು ಹೇಳಿದ್ರಲ್ವ ಈಗ ನಮ್ಗೆ ಗಮನ ತಂದಿರ್ತಾನೆ. ಹೌದು, ಡಿಸ್ಕಸ್ ಮಾಡ್ಬಿಡ್ತಾನೆ, ನಾವು ಚರ್ಚೆ ಮಾಡ್ಬೇಕು. ಆಯ್ತು ಸರ್, ಮಾಡಿ. ನಾವು ಲಿಖಿತವಾಗೂ ಒಂದು ನಿಮಗೆ ಮನವಿನ ಕೊಡ್ತೀವಿ. ದಯಮಾಡಿ ನಮ್ಮ ಮನವಿಗೆ ಸ್ಪಂದಿಸ್ಬಿಡೋದನ್ನ ಬದಲಾವಣೆ ಮಾಡಿಕೊಡಿ ಸರ್. ಓಕೆ, ಥ್ಯಾಂಕ್ ಯು.